बेळगाव जिल्ह्यातील चिक्कोडी तालुक्यातील खसगवडोनट्टी गावामध्ये जमिनीच्या वादातून 2 कुटुंबांमध्ये तीव्र मारामारी झाल्याची घटना घडली आहे. या प्रकरणात पोलिसांच्या निष्काळजीपणामुळे परिस्थिती चिघळल्याचा आरोप करण्यात आलाय. मिळालेल्या माहितीनुसार गेल्या महिन्याभरापासून राम मस्ती आणि दुंडप्पा मस्ती या 2 कुटुंबांमध्ये वैमनस्य सुरू होते. राम मस्ते यांच्या कुटुंबाची 5 गुंठे जमीन 11 वर्षांपूर्वी बळकावल्याचा आरोप असून जमीन परत देण्याची मागणी केल्यामुळे यापूर्वीही त्यांच्यावर करंट देऊन जीवे मारण्याचा प्रयत्न झाल्याचे सांगितले जाते. या प्रकरणी चिक्कोडी पोलीस ठाण्यात गुन्हा दाखल झाला होता, मात्र कठोर कारवाई झाली नसल्याचा आरोप आहे. याच वादातून काल पुन्हा दोन्ही कुटुंबांमध्ये भांडण झाले आणि ते चिघळून सुमारे 25 जणांनी राम मस्ती यांच्या कुटुंबावर हल्ला केल्याचं समोर आले. याबाबत पोलिसांना माहिती देऊनही कोणती ठोस कारवाई करण्यात आलेली नाही असा आरोप करण्यात आलाय. ಜಗಳ ಚಾಲಾಗಿ ಒಂದ್ ತಿಂಗಳ ಆಯ್ತ್ರಿ. ಮತ್ರಿ ಅದ್ರಿ ಪಂಚರ್ ಕುಡ್ಸಿದ್ರಿ ಹೊಲಸ ಮಂದಿ ಯಾವರ್ತ ನಮ್ಮವ್ರಿಗೆ ಅವ್ರಿಗೆ ನಾವ್ ಮಗಳಿಗೆ ಅವ್ರಿಗೆ ಯಾವರ್ತ್ರಿ ಯಾವತ್ತು ಪಂಚ ಕುಡ್ಸಿದ್ರಿ ಪಂಚ ಸಕಟ್ರಿ ಏನಂದ್ರಿ ಪಂಚರು ಮಣಿಲ್ರಿ ಅವ್ರು ಪಂಚ ನೀ ಪಂಚರ್ನ ಸಕಟ್ರಿ ಪಂಚ ನೀ ಅಂತ ಪಂಚ ಹೊಳಿಕೆ ಹಾಕತ್ರಿ ಅವ್ರು ಲಗ್ಮ ಮಸ್ತಿ ಮತ್ತೆ ಮುತ್ತು ಮಸ್ತಿ ಪಂಚ ಮೂಲ್ರಿ ಅಂತಾರಿ ನಾವ್ ಅಮ್ಮ ನಮ್ದು ಸೊಲಕ್ ಬಂದ್ರಿ ಕೈ ಟಿಕ್ಷನ್ ಕರೆಂಟ್ ಶಾಕ್ ಕಮ್ಮಿ ಕಟ್ರಿ ಹಗ್ಗ ಹಚ್ಚಿ ಹಿಂದ ಕರೆಂಟ್ ಶಾಕ್ ಕೊಡೋದ ತೆಗಿಯೋದ ಅದು ಕೇಸ್ ಆತ್ರಿ ಎಫ್ಐಆರ್ ಆತ್ರಿ ಎಫ್ಐಆರ್ ಆದ ಮತ್ರಿ ಅದ್ ಹಂಗೈತ್ರಿ ಎಸ್ಗತ್ರ ಅಂತಾರಿ. ಈಗ ಮತ್ ಹೊಲಕ್ ಹೋಗಿದ್ರಿ ನಾವ ಹೊಲಕ್ ಹೋದಾಗ್ರಿ ಟ್ರಾಕ್ಟರ್ದಲ್ಲಿ ಗಳೆ ಹೊಡ್ಸ್ಬೇಕ್ತಳಿ ಬೀಜ ಬಿತ್ಕೊತ ಹೋಗಿದ್ರಿ ನಾವ ಬಿತ್ತುತ್ ಕಲರಿ ಮತ್ತ ಅದ ಅವ್ರ ಹುಡುಗರು ಬಂದಿರ್ರಿ ಒಂದ್ 20-25 ಹುಡುಗರು ಬಂದಿರ್ರಿ 20-25 ಹುಡುಗರು ಬಂದಿರ ಹುಡುಗರು ಏನ್ ಮಾಡ್ಲಿರಿ ಅವ್ರು ಈ ಊರಲ್ಲಿ ಕಲ್ಲು ಹೋಗ್ಯದ ಸನಿಕೆ ಕಾಣ್ ತಲೆ ಬಿಡೋದ ರಗತ್ ಬರಂಗ್ ಬಿಡೋದ ಮತ್ತೆ ಫುಲ್ ಕಲ್ಲು ಹೋಗ್ಯದ ಮತ್ ಕುರಿಪಿ ತೊಂದ್ ತೋರ್ಸಾಕತ್ತ ನನ್ಗ್ರಿ ಸನಿಕೆ ಕಾಣ್ ಬೆಣ್ಣ ಎತ್ತಿದ್ರಿ ನಾ ಸಿಗದಿಲ್ಲ ಬಿಟ್ಟು ಓಡಿ ಹೋದ್ಕರಿ ಅಲ್ಲ ಅಮ್ಮ ಅವ್ರು ನಮ್ಮ ಮನವನ್ ಕರಿಯಾಕ ಹೋದ್ಕರಿ ಅವ್ರ ಪರಿಹಾರ ಆಗಿರಿ. ಅವ ಹಳಿ ಬಿಸ್ತೋಲ ತಾಲೂಕ್ರಿ ಪೈಲದು ಚಾಕು ಹತಾರ ಅವ್ರ ಲಗ್ಮ ಮಸ್ತಿ ಮತ್ತ ಮುತ್ತು ಮಸ್ತಿ ಇಟ್ಕೊಂಡ್ ಬಂದ್ರಿ ಇಲ್ಲಿ ಸೈಡ ಬರಮ್ಮ ರಮೇಶ್ ಕೋತ್ರಿ. ಇದೇನೋ ಒಂದು ನಮ್ ನ್ಯಾಯ ಚಾಲ ಒಂದ್ ತಿಂಗಳಾಯ್ತ್ರಿ ಸರ್. ನಾವು ಸ್ಟೇಷನ್ಗೆ ಹೋಗಿದ್ರಿ. ಸ್ಟೇಷನ್ಗೆ ಹೋದ್ರು ಕಂಪ್ಲೇಂಟ್ ಆಗಿ ಸರ್. ಅವ್ರೇನ್ ಕಂಪ್ಲೇಂಟ್ ಅಂದ್ರು ಬಗೆಹರಿದಿಲ್ರಿ ಸರ್. ಬಗೆಹರಿದಿಲ್ಲ ಅಂತ ನಮ್ಮ ಪಾಪ ಅವ್ರ ಹೊಲಕ್ ಹೋಗಿರ್ರಿ ಸರ್. ಅದು ಸ್ವಂತ ಸರ್ ನಮ್ಮ ಮನೆಯವರೆಲ್ಲ ಇರಿ ಸರ್. ಅವಾಗ ನಮ್ಮ ಪಾಪ ಹೊಲಕ್ ಹೋಗ್ಲಿ ಕಂಬಿ ಕಟ್ಟಿ ಕರೆಂಟ್ ಹಚ್ಚಿ ಹಿಂಗ ಅವನು ಸಗಟ್ ಬಡದ್ ಮನೆ ಕಳ್ಸಾಯ್ತು ಸರ್. ಕರೆಂಟ್ ಹಚ್ಚಿರ್ ಕರೆಂಟ್ ಹಚ್ಚಿ ಕಂಬಿ ಕಟ್ಟಿ ಬಡ್ದಾರಿ ಸರ್. ಇದೊಂದ್ ತಿಂಗಳ ಆಯ್ತು ಸರ್. ಚಾಲು ಆಯ್ತು ಸರ್ ಜಗಳ. ಇದಕ್ಕ ಮೊನ್ನೆ ಬೇರೆ ಸ್ಟೇಷನ್ಗೆ ಹೋಗಿದ್ದು ಅವಾಗ ಏನ್ ದಾತ್ ಹೋಗಿಲ್ಲ ಸರ್. ಅದಕ್ಕೆ ದಾತ್ ಹೋಗಲ್ಲ ಅಂತ ಇವತ್ತು ಹೊಲಕ್ ಹೋಗಿದ್ ಸರ್. ನಾವು ಗಳೆ ಹೊಡ್ಯಾಕ್ ಹೋಗಿದ್ರಿ. ಇವ್ ಗಳೆ ಹೊಡ್ಯಾಕ್ ಹೋಗ್ಲಿ ಒಡ್ರ ಹುಡುಗರು ಒಂದ್ 25 ಮಂದಿ ಕರೆಸಿ ಸರ್ ನಮ್ಮನ್ನ ಬಿಡದಾರಿ ಸರ್. ಒಡ್ರ ಅದಾರ ಸರ್. ನಮ್ಮನ್ನ ಕೂಡ ಎಲ್ಲಾರು ಬಡದಾರಿ ಸರ್. ಒಡ್ರದಾಗ ಲಗ್ಮಾರಿ ಮುತ್ತೂರಿ ಯಾರು ಒಂದ್ 7 ಮಂದಿ ಇದಾರೆ ಸರ್ ಬಡದಾರ. ಅವ್ರ ಹೆಸರು ಗೊತ್ತಿಲ್ಲ ಸರ್. ಇದೆಲ್ಲ ಕೈ ಟಚ್ ಮಾಡಿದಾರಿ ಸರ್. ಕಾಲ್ ನಡ್ಯಾಕ್ ಬರವತ್ರಿ ಮತ್ತ ತೈಲ್ಯಾಗ ಹೊಡೆದಾರಿ ಒಂದ್ 2 ಪೆಟ್ಟಾರಿ. ಸನಿಕಿಲಿ ಬಡದಾರಿ ಸರ್. ಕೈ ಎಲ್ಲ ಪಡಿ ತುಂಬ ಬಡದಾರಿ ಸರ್. ಮತ್ತೇನಂದ್ರಿ ನೀ ಹಿಂದ ಉಳ್ಕೊಂಡಿ ಮತ್ತೆ ವರ್ಷಗೂ ಮತ್ ನೀನ್ ಬಡ್ತೇನೆ ಹಿಂಗೆಲ್ಲ ದಬಾನ್ಕೈ ಓಡಿಗ್ಯಾರ ಸರ್. ಅವ್ರು ಊರ ಮಂದಿಲ್ಲ ಕೂಡ ಅಂತ ಓಡಿಗ್ಯಾರ ಸರ್. ಓಡಿಗ್ಯಾರ ಸರ್. ಯಾರು ನಿಲ್ದಲ್ ಸರ್ ಒಬ್ರು. ಮತ್ತ ಹಳಿ ಬಂದಕ್ಕೆಲ್ಲ ಚಾಕು ತುಗು ತೋರ್ಸಿ ಸಂಚಿ ಹಾಕಿರಿ ಮತ್ತ ಚಾಕುಲಿ ತುತ್ತಾಗ ನಿಂತಿರಿ ಸರ್. ಅನ್ಕ ಊರ ಮಂದಿಲ್ಲ ಕೂಡ ಅಂತ ಓಡಿಗ್ಯಾರ ಸರ್. ಹೌದು ಸರ್. ನನ್ನ ಹೆಸರು ಅನಿಲ್ ರೀ. दरम्यान या घटनेचे वृत्तांकन करण्यासाठी गेलेले पत्रकार अजित खोत यांच्यावरही आज सकाळी हल्ला करण्यात आला. दुंडाप्पा मस्ती, लग्मण्णा मस्ती आणि मुत्तण्णा मस्ती यांच्यासह काही जणांनी त्यांना अडवून मारहाण केल्याचे सांगितले जाते. पोलिसांच्या निष्काळजीपणामुळे पत्रकाराच्या जीवाला धोका निर्माण झाल्याचा आरोप करण्यात आलाय. जखमी पत्रकार अजित खोत यांच्यावर सध्या चिक्कोडी सरकारी रुग्णालयात उपचार सुरू असून संबंधितांवर तातडीने कारवाई करण्याची मागणी त्यांनी केली आहे. उदय होसमनी, KMM मराठी, चिक्कोडी. 100 years, 100 days, 100% off on making charges. Bhima Legacy Fest 100 days offer. Get up to 100% off on making charges on gold, silver and diamond. And get a free 24 karat gold bar on every ₹1 lakh diamond value. Available at all Bhima showrooms. TNC apply.